ಇಟ್ಟಿದ್ದಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಇದೇ ಫಸ್ಟ್ ಟೈಮ್ ಅಂತ ನಾನು ಹೇಳ್ತಾ ಇದ್ದೀನಿ, ಯಾರೂ ನಂಬ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗಿ ಗಣೇಶನ್ ತಂದು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನು ನೋಡಿ, ಹಣ್ಣು ತಂದಿದ್ದಾಯಿತು, ಅದು ಪೂಜೆ ಸಾಮಾನಿದೆ, ಬಾಳೆದಿಂಡು ತಂದಿದ್ದಾಯಿತು, ಹೂವು ತಂದಿದ್ದು, ತೆಂಗಿನಕಾಯಿ ಎಲ್ಲನೂ ತಂದಿದ್ದೀನಿ. ಅಂದರೆ ಕೇಳಿಕೊಂಡು ಏನೇನು ಬೇಕು ಅಂತ ಎಲ್ಲನೂ ತಂದಿಟ್ಟಿದ್ದಾಯಿತು. ಇದೇ ಫಸ್ಟ್ ಟೈಮ್. ಯೂಶ್ವಲಿ ಹೇಳ್ತಾರಲ್ಲ, ನಮ್ಮದು ಅಂತ ಬಂದಾಗ ಎಲ್ಲ ಜವಾಬ್ದಾರಿನೂ ಬಂದ್ಬಿಡುತ್ತೆ ಅಂತ. ಸಾಮಾನ್ಯ ಮನೇಲಿ ಮಾಡುವಾಗ ಅಮ್ಮ ಮಾಡ್ಕೊಳ್ತಾರೆ ಬಿಡು ಅಥವಾ ಮನೆಯವ್ರು ಮಾಡ್ಕೊಳ್ತಾರೆ ಬಿಡು ಅಂತ ಬಿಟ್ಬಿಡ್ತಾ ಇದ್ದೆ. ಈಗ ನನ್ನದೇ ಆಫೀಸು ನಮ್ಮದೇ ಅಂತ ಅಂದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಅದಕ್ಕೆ ಆಫೀಸ್ ಓಪನ್ ಆಡಿದ್ಮೇಲೆ, ಅಂದರೆ TV19 ಕನ್ನಡ ಓಪನ್ ಆದ ನಂತರ ಇದೇ ಫಸ್ಟ್ ಟೈಮ್ ನಮಗೆ ಗಣೇಶ ಸಿಕ್ಕಿರೋದು, ಗಣೇಶ ಹಬ್ಬ ಸಿಕ್ಕಿರೋದು. ಅದಕ್ಕೆ ಈ ಸರಿ ಗಣೇಶನ ತಂದಿದ್ದಾಯಿತು, ಗಣೇಶನ ಇಟ್ಟಿದ್ದಾಯಿತು. ಈಗ ಡೆಕೋರೇಟ್ ಮಾಡಬೇಕು, ಪೂಜೆ ಮಾಡಬೇಕು. ಅದಕ್ಕೂ ಮುಂಚೆ ನಾನು ರೆಡಿ ಆಗಬೇಕು. ಫಸ್ಟ್ ರೆಡಿ ಆಗಿಬಿಡ್ತೀನಿ. ಸೊ ಈಗ ರೆಡಿ ಆಗಿಬಿಡ್ತೀನಿ. ಆ್ಯಕ್ಚುಲಿ ಏನಂತಂದರೆ, ಹೊರಗಡೆ ಹೋಗ್ತಾ ಇದ್ದಲ್ಲ ಗಣೇಶನ ತರಕ್ಕೆ ಮತ್ತು ಪೂಜೆ ಸಾಮಾನೆಲ್ಲ ಸ್ವಲ್ಪ ಬೇಸಿಕ್ ಅಂತೂ ರೆಡಿ ಆಗಿದೆ. ಇಲ್ಲಾಂದರೆ ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಇತ್ತು. ಹೊರಗಡೆ ಹೋಗ್ಬೇಕಂದ್ರೆ ಒಂಚೂರು ಕಾನ್ಷಿಯಸ್ ಆಗ್ತೀವಲ್ಲ, ಅದರಿಂದ ಒಂಚೂರು ರೆಡಿ ಆಗಿದೆ. ಈಗ ಸ್ವಲ್ಪ ನೀಟಾಗಿ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ಯೂಶ್ವಲಿ ನಾನೇನಂತಂದರೆ ಫಸ್ಟು ಐ ಮೇಕಪ್ ಕಂಪ್ಲೀಟ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ. ಸೊ ಅದಕ್ಕೆ ಐ ಶೇಡ್ಸ್ ಆಗಲೇ ಇತ್ತು. ಸೊ ಯೂಶ್ವಲಿ ನಾನು ಅಷ್ಟು ಪರ್ಟಿಕ್ಯುಲರಾಗಿ ಹಾಕೋ ಕಾಸ್ಟ್ಯೂಮ್ಗೆ ಮ್ಯಾಚಿಂಗ್ ನಾನು ಮಾಡೋಕ್ಕೆ ಹೋಗಲ್ಲ, ಎಕ್ಸಾಕ್ಟ್ ಮ್ಯಾಚ್ ಮಾಡ್ಕೊಳ್ತಾರೆ. ಸೊ ನನಗೆ ಈ ಶೇಡ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಂಪಲಾಗಿ ಇದನ್ನು ಅಪ್ಲೈ ಮಾಡಿಬಿಡ್ತೀನಿ. ತುಂಬಾ ಮೇಕಪ್ ಅಂತಿದ್ದಂಗೆ ಫುಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂತ ಹೋಗಲ್ಲ, ಸ್ವಲ್ಪ ಹಾಗೆ ನೀವು ಒಂದ್ಸರಿ ನೋಡಿ ಗೊತ್ತಾಗುತ್ತೆ. ಓಕೆನಾ. ಕಾಜಲ್ ಕೂಡ ಆವಾಗಲೇ ಹಾಕಿದ್ದೆ, ಮಸ್ಕರ ಲೈಟಾಗಿ ಹಾಕ್ತೀನಿ. ಐಬ್ರೋ ಮಾಡಿಸೋದು ಕಡಿಮೆ, ಆ್ಯಂಡ್ ಅದಕ್ಕೆ ಪೆನ್ಸಿಲ್ ಕೂಡ ಅಷ್ಟೊಂದಾಗ ಹಚ್ಚಲ್ಲ. ಏನಕ್ಕೆ ಅಂದರೆ ಲಕ್ಕಿಲಿ ನನಗೆ ಐಬ್ರೋ ಚೆನ್ನಾಗಿದೆ. ನನ್ನ ಸ್ಪಾಂಜಲ್ಲಿ ಸ್ಟಿಕ್ ಲೈಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಹಾಂ ಇದೆ ಸ್ಟಿಕ್ ಕಾಂಬಿನೇಷನಲ್ಲಿ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಎರಡು ಮಿಕ್ಸ್ ಮಾಡಿ ಕಲರ್ನ ಸ್ಟಿಕ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ರೆಡಿ ಆಗುವಾಗ ಎವ್ರಿ ಟೈಮ್ ಗೊತ್ತಲ್ಲ, ಶೂಟ್ಸ್ ಅಂದಾಗ ನಾವಂತೂ ಕಂಪ್ಲೀಟ್ ಮೇಕಪ್ ಮಾಡ್ಕೊಳ್ತೀವಿ. ಸೊ ಹಂಗೆ ಮೇಕಪ್ ಮಾಡಿನೇ ಸ್ಕಿನ್ ಹಾಳಾಗಿದೆ. ಅಷ್ಟೊಂದು ಕೇರ್ ಮಾಡಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ಕೇರ್ ಮಾಡಬೇಕು, ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಕೇರ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ನಾನು ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಸಿಕ್ ಹಚ್ಚಿದ್ದೆ ಅಂತ ಹೇಳಿದ್ನಲ್ಲ, ಏನು ಅದ್ರ ಮೇಲೆ ಹಾಕ್ಕೊಂಡು ಹಿಂಗೆಲ್ಲ ತಿಕ್ಕೋದು ಬೇಡ ಅಂತ. ಜಸ್ಟ್ ಟ್ಯಾಪ್ ಮಾಡಿ ಜಸ್ಟ್ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪೂಜೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ. ರೆಡಿ ಆಗುವಾಗ ಈ ನೆಕ್ ಪಾರ್ಟ್ ಮಿಸ್ ಮಾಡಿಬಿಡ್ತೀವಿ, ಬಟ್ ಮಿಸ್ ಮಾಡಬಾರ್ದು. ನೆಕ್ ಮ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ಮೇಕಪ್ ಕಂಪ್ಲೀಟ್ ಅಂತ ಅನಿಸಲ್ಲ. ಆ್ಯಂಡ್ ಬರೀ ಫೇಸ್ ಮಾತ್ರ ಫುಲ್ ಬ್ರೈಟಾಗಿ ಮೇಕಪ್ ಜಾಸ್ತಿ ಆದಂಗೆ ಕಾಣಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ ಯಾವಾಗ ಮೇಕಪ್ ಮಾಡಿದ್ರು ಸ್ವಲ್ಪ ನೆಕ್ನ ಕವರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ ಇದು ಸೆಫೋರಾ ಫ್ರೆಂಡ್ ತಂದು ಕೊಟ್ಟಿದ್ದು ಫಾರಿನಿಂದ. ಯೂಶ್ವಲಿ ನಾನು ಪರ್ಟಿಕ್ಯುಲರಾಗಿ ಈ ಕಲರ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ, ಬಟ್ ಅವ್ರು ಕೊಟ್ಟಿದ್ದರಿಂದ ನಾನು ಅವಾಗಿಂದ ರೆಗ್ಯುಲರಾಗಿ ಹಚ್ತಾ ಇದ್ದೇನೆ. ನಮಗೆ ಒಂದು ಫೀಲ್ ಇರುತ್ತಲ್ಲ ಫಾರಿನ್ ಲಿಪ್ಸ್ಟಿಕ್ ಅಂತ, ಅದಕ್ಕೆ. ಲೈಟ್ ಕಲರ್ ಲಿಪ್ಸ್ಟಿಕ್ನ ಜಸ್ಟ್ ಹೀಗೆ ಹೈಲೈಟ್ ಮಾಡ್ತಾರೆ. ಚೆನ್ನಾಗಿದೆಲ್ಲ. ಇವಾಗ ಸ್ವಲ್ಪ ಲೈಟಾಗಿ ಬ್ಲಷ್, ಆಗಲೇ ಹೇಳ್ದಂಗೆ ಜಾಸ್ತಿ ಬೇಡ ಅಂತ ಜಸ್ಟ್ ಹಾಗೆ ಎಲ್ಲ ಚಿಕ್ಸಾಗಿ ಮಾಡ್ತಾರೆ. ಹೆಂಗಂದ್ರೆ ಮೆತ್ಕೊಳ್ತಾ ಇದ್ದೀನಿ ಅನಿಸ್ತಿದೆಯಾ? ಯೂಶ್ವಲಿ ನಾನು ಸ್ಟಿಕ್ಕರ್ಸ್ ಎಲ್ಲ ಸ್ವಲ್ಪ ಪುಟ್ಟದಾಗೆ ಹಾಕೊಳ್ಳೋದು, ಹಾಗೆ ಸ್ವಲ್ಪ ಮೇಲೆ ಐಬ್ರೋ ಮಧ್ಯೆ ಇಡಲ್ಲ. ಹೇರ್ ಒಂದು ಸೆಟ್ ಮಾಡ್ಕೊಳ್ಬೇಕು. ಪೋನಿ ಬೆಸ್ಟ್, ಇಲ್ಲಾಂದರೆ ಹೇರ್ ಅಡ್ಡ ಬರ್ತಾ ಇರುತ್ತೆ. ಸರಿ, ಸೊ ಹಬ್ಬ ಅಂದರೆ ಗೋಲ್ಡ್ ಎಲ್ಲ ಹಾಕ್ಕೊಳ್ತೀವಿ. ನಾನು ಅಲ್ಲಿ ಇಲ್ಲಿ ಮಿಸ್ ಮಾಡಿಬಿಡ್ತೀನಿ ಅಂತ ಯೂಶ್ವಲಿ ಆಫೀಸಿಗೆ ಬರುವಾಗ ಗೋಲ್ಡ್ ಎಲ್ಲ ಕ್ಯಾರಿ ಮಾಡೋದು ಕಡಿಮೆ.
ಆಗಿದೆ ನೆಕ್ಕಾಗಿ ಏನು ಬರ್ತಾ ಇಲ್ಲ. ನಮ್ಮ TV19 ಗಣೇಶ ಅಲಂಕಾರ ಮುಗೀತು. ಸೊ ಇನ್ನೇನಿದ್ರು ಪೂಜೆ ಮಾಡೋದಷ್ಟೇ. ಚೆನ್ನಾಗಿ ಕಾಣಿಸಿದೆ ಅಲ್ವಾ ನಮ್ಮ TV19 ಗಣೇಶ, ಆಫೀಸ್ ಗಣೇಶ. ಸೊ ಅಲಂಕಾರ ಕಂಪ್ಲೀಟ್ ಆಗಿದೆ. ಪೂಜೆಗೆ ಇಡಬೇಕಾಗಿರೋ ಪ್ರಸಾದ ಎಲ್ಲ ಇಟ್ಟಿದ್ದಾಗಿದೆ. ಇನ್ನೇನಿದ್ರು ದೀಪ ಹಚ್ಚಿ ಪೂಜೆ ಆರಂಭ ಮಾಡಬೇಕಷ್ಟೆ. ಸೊ ಒಂದ್ಸರಿ ನೋಡಿ ನಮ್ಮ ಗಣೇಶ ಹೇಗಿದ್ದಾರೆ ಅಂತ. ಒಳ್ಳೇದು ಮಾಡಲಿ ಅಂತ TV19 ಮೈಕು ಅಲ್ಲೇ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ಅಂತೂ ಗಣೇಶ ಹಬ್ಬ ಆಯಿತು, ಪೂಜೆನೂ ಮುಗೀತು. ಸೊ ನಿಮಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾವೊಂದಷ್ಟು ದಿನ ಟೈಮ್ ತೊಗೊಂಡಿದ್ದೆ, ಬ್ಲಾಗ್ಸ್ ಸ್ವಲ್ಪ ಬ್ರೇಕ್ ಆಗಿತ್ತು. ಯಾಕಂದರೆ ಈಗಾಗಲೇ ಹೇಳ್ದಂಗೆ ಹೊಸ ಆಫೀಸ್ ಅಂತ ಬಂದಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ಮತ್ತೆ ನಾನಿವಾಗ ಬೇರೆ ಬೇರೆ ವೆರೈಟೀಸ್ ಬ್ಲಾಗ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಮಿಸ್ ಮಾಡದೆ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್, ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಡೆಫಿನೆಟ್ಲಿ ನನಗೆ ಬೇಕು. ಸೊ ಹಾಗಾಗಿ ಒಂದು ಲೈಕ್ ಕೊಡಿ, ಶೇರ್ ಮಾಡೋದನ್ನು ಮರಿಬೇಡಿ.